ಏನಮ್ಮ ಇದು? ಇದೇ ಪುಟ್ಟ, ಮೊನ್ನೆ ಜಿರಳೆ ನೋಡಿ ಹೆದರ್ಕೊಂಡಲ್ಲ ಇದು, ಅದಕ್ಕೆ ಔಷಧಿ. ಇದನ್ನ ಏನ್ ಮಾಡ್ಬೇಕು? ಇದನ್ನ ತೆಗೆದು ಜಿರಳೆನಲ್ಲಿ ಹಾಕಿದ್ರೆ ಅದು 3 ಗಂಟೆ ಕಾಲ ಪ್ರಜ್ಞೆ ತಪ್ಪುತ್ತೆ. ಆಗ ಅದನ್ನ ಎತ್ತಿ ಬಿಸಾಕೋದು. ಇದನ್ನ ನಾನು ರೂಮಲ್ಲಿ ಇಟ್ಕೊಳ್ಳ? ಸರಿ ತಗೋ. ಬನ್ನಿ, ಇನ್ನು ಬರಕ್ಕೆ ಹೇಳಿದ್ರಂತೆ. ಕೂತ್ಕೊಳ್ಳಿ. ಓ, ನಿಮ್ಮ ಮಹೇಶ್ ಅವ್ರ ತಾಯಿ ಅಲ್ವಾ? ಮಹೇಶ ಬಹಳ ಒಳ್ಳೆ ಹುಡುಗ, ತುಂಬ ಚೆನ್ನಾಗಿ ಓದ್ತಾನೆ, ಸ್ಟಡೀಸಲ್ಲಿದ್ದಾನೆ, ಎಲ್ಲ ಸ್ಪೋರ್ಟ್ಸ್ಗಳಲ್ಲಿದ್ದಾನೆ, ಎಲ್ಲ ಕರಿಕ್ಯುಲರು ಕೋ ಕರಿಕ್ಯುಲರ್ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಇದ್ದಾನೆ. ಬಹಳ ಒಳ್ಳೆ ಹುಡುಗ. ನಮ್ಮ ಮುಂದಿನ ಬದುಕಿನ ಭರವಸೆ ಎಲ್ಲ ಅವನೇ. ಅವನು ಓದಿ ದೊಡ್ಡ ವ್ಯಕ್ತಿ ಆಗಬೇಕೆನ್ನೋದೇ ನಮ್ಮ ಆಸೆ. ಹೌದು ಮೇಡಮ್, ಅವ್ನ ಮನೆಯಲ್ಲೂ ತುಂಬ ಚೆನ್ನಾಗಿ ಓದ್ತಾನೆ. ಅವ್ನು ಓದೋದು ನೋಡಿದ್ರೆ ನಮಗೆ ಖುಷಿ ಆಗುತ್ತೆ. ಎಲ್ಲರ ಜೊತೆ ಬಹಳ ಹೊಂದಾಣಿಕೆಯಿಂದ ಇರ್ತಾನೆ. ಮಹೇಶನ್ ಯಾರಾದರೂ ಕರೀರಿ, ನಿಜವಾಗ್ಲೂ ನಾವೆಲ್ಲ ಅವನು ಪಾಠ ಹೇಳ್ಕೊಡ್ತಿರೋ ಶಿಕ್ಷಕರಾಗಿರ್ಬೋದು ಅಥವಾ ಶಾಲಾ ಎಲ್ಲ ಆಡಳಿತ ಮಂಡಳಿಯವರು ನಿಜವಾಗ್ಲೂ ಅವನ ಬಗ್ಗೆ ಬಹಳಷ್ಟು ಹೆಮ್ಮೆ ಪಡ್ತವೆ. ತುಂಬ ಆನಂದ ಆಗುತ್ತೆ. ಯಾಕಂದರೆ ನಾವು ಈ ಮೂರ್ತಿ ಎಜುಕೇಷನ್ ಟ್ರಸ್ಟ್ ಅಥವಾ ವಿವೇಕಾನಂದ ವಿದ್ಯಾಸಂಸ್ಥೆ ಅಂತ ನಾವು ಏನು ಹೇಳ್ತೇವೆ, ಅದು ಉನ್ನತವಾದಂಥ ಧ್ಯೇಯೋದ್ದೇಶಗಳನ್ನು ಹೊತ್ತು ಪ್ರಾರಂಭಿಸಿದಂತಹ ಸಂಸ್ಥೆ ಇದು. ಪ್ರೊಫೆಸರ್ ವಿ ಕೆ ಶ್ರೀನಿವಾಸ ಮೂರ್ತಿಯವರು ಎಷ್ಟೊಂದು ಆಶೋತ್ತರಗಳನ್ನು ಇಟ್ಕೊಂಡು ಈ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಒಂದು ಮಕ್ಕಳಿಗೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಮಕ್ಕಳಿಗೆ ಉನ್ನತವಾದಂತಹ ಒಂದು ವಿದ್ಯಾಭ್ಯಾಸವನ್ನು ಕೊಡಬೇಕು ಅನ್ನೋದು ಅವರೊಂದು ಉದ್ದೇಶ ಆಗಿತ್ತು. ನಿಜವಾಗ್ಲೂ ನಿಮ್ಮ ಹುಡುಗನು ಈ ಒಂದು ಅದೇ ನಿಟ್ಟಿನಲ್ಲಿ ನಮ್ಮ ಶಾಲೆಗೆ ಒಳ್ಳೆ ಹೆಸರು ತರ್ತಿದ್ದಾನೆ ಅನ್ನೋದು ನಿಜವಾಗ್ಲೂ ನಮ್ಮ ಅದೃಷ್ಟ ಅಂತ ನಾವು ಹೇಳ್ಬೋದು. ಈಗಷ್ಟೇ ಬಂದೆ ಕಣೋ, ಬಾ ಕೂತ್ಕೋ. ನೋಡು, ನಿಮ್ಮ ಮಿಸ್ ಎಷ್ಟು ಚೆನ್ನಾಗಿ ನಿನ್ನ ಹೊಗಳ್ತಾ ಇದ್ದಾರೆ ಅಂತ. ನೀನು ಅಷ್ಟೇ, ಅವ್ರು ಹೇಳಿರೋ ಥರನೇ ಅದೇ ಥರ ಬದುಕು ತೋರಿಸ್ಬೇಕು, ಆಯಿತಾ? ನನ್ನ ಆಸೆನೂ ಅದೇ ಕಣೋ. ತುಂಬ ಒಳ್ಳೇದಾಯ್ತು ಬಿಡಿ, ತುಂಬ ಒಳ್ಳೇದಾಯ್ತು. ಚೆನ್ನಾಗಿ ಓದ್ತಾನೆ, ನೀವೇನು ಯೋಚನೆ ಮಾಡಬೇಡಿ. ಆಯ್ತಮ್ಮ, ಸರಿಯಪ್ಪ. ನಾವು ಅವ್ನಿಗೆ ಏನು ಬೇಕೋ ಎಲ್ಲ ವ್ಯವಸ್ಥೆಯಿಂದ ನಾವು ಮಾಡಿಕೊಡ್ತೀವಿ ನಮ್ಮ ಕಡೆಯಿಂದ. ಯಾಕ್ರಿ ಲೇಟು? ಏನಿಲ್ಲ ಸಂಗೀತ, ಇವತ್ತು ನಮ್ಮ ಫ್ರೆಂಡ್ಸ್ದು ಒಂದು ಪಾರ್ಟಿ ಇತ್ತು, ಅದಕ್ಕೆ ಲೇಟ್ ಆಯ್ತು. ಪಾರ್ಟಿ ಅಂದ್ರೆ ಇವತ್ತು ಕುಡ್ಕೊಂಡು ಬಂದಿದ್ದೀರಾ? ಏನು ಮಾಡೋದು, ಅವನು ತುಂಬ ಬಲವಂತ ಮಾಡ್ದ, ಅದಕ್ಕೆ ಸ್ವಲ್ಪ ತಗೊಂಡಿದ್ದೀನಿ. ಅಲ್ಲ ರೀ, ನಿನ್ನೆ ತಾನೇ ಆಣೆ ಪ್ರಮಾಣ ಎಲ್ಲ ಮಾಡಿ ಈಗ ನೋಡಿದ್ರೆ ಮತ್ತೆ ಕುಡ್ಕೊಂಡು ಬಂದಿದ್ದೀರಲ್ಲ. ನೀನು ರಾತ್ರಿ ಎಲ್ಲ ನನ್ನ ಹತ್ರ ಜಗಳ ಮಾಡಕ್ಕೆ ಬಂದರೆ ನಿನ್ನ ಕೈಕಾಲು ಮುರಿತೀನಿ, ನಿನ್ನನ್ನು ನಿಮ್ಮ ಅಮ್ಮನ ಮನೆಗೆ ಓಡಿಸ್ತೀನಿ. ನಾನೇನೋ ಹೋಗ್ತೀನಿ, ಆದ್ರೆ ನನ್ನ ಮಗನ ಮುಂದಿನ ಭವಿಷ್ಯದ ಗತಿ ಏನು? ಮಹೇಶ, ಮಹೇಶ, ಯಾಕೋ ಇಲ್ಲಿ ಮಲಗಿದ್ಯಾ? ಓದ್ತಾ ಇದ್ದಮ್ಮ, ಹಂಗೇನು ನಿದ್ದೆ ಮಾಡ್ಬಿಟ್ಟೆ. ಸರಿ, ಸ್ಕೂಲ್ ಟೈಮ್ ಆಯ್ತು, ಎದ್ದು ರೆಡಿಯಾಗಿ ಹೊರಡು. ಈ ದಿನ ನಾವು ಅವರೆಯ ಜಾದು ಅನ್ನುವಂತಹ ಪಾಠ ಮಾಡ್ತೀವಿ. ನಾವು ಎಲ್ಲರೂ ಇಂಟ್ರೆಸ್ಟ್ ಆಗಿ ಕೇಳಬೇಕು. ನೀವು ಆ ಕಡೆ ಈ ಕಡೆ ಗಮನ ಕೊಡಬಾರ್ದು. ಅರ್ಥ ಆಗ್ತಾ ಇದೆಯಾ? ಶ್ವೇತಾಪುರದ ಊರಿನಲ್ಲಿ ಒಬ್ಬ ಹೆಂಗಸಿದ್ದಳು. ಅವಳಿಗೆ ಅಪ್ಪು ಎಂಬ ಸೋಮಾರಿ ಮಗನಿದ್ದನು. ಮನೆಯಲ್ಲಿ ಬಿಡಿ ಕಾಸು ಇರಲಿಲ್ಲ, ಇದ್ದದ್ದು ಒಂದು ದನ ಮಾತ್ರ. ಅಮ್ಮ, ಅಪ್ಪು ಬಾ ಇಲ್ಲಿ, ಅಡುಗೆ ಮಾಡಲು ಸಾಮಾನುಗಳಿಲ್ಲ, ತರಲು ಹಣವಿಲ್ಲ. ಈಗ ಉಳಿದಿರುವುದು ಈ ದನ ಮಾತ್ರ. ನೀನಿದನ್ನು ಮಾರಿ ಹಣ ತೆಗೆದುಕೊಂಡು ಬಾ. ಅಪ್ಪು, ಆಗಲಿ ಅಮ್ಮ. ಅಪ್ಪು ದನವನ್ನು ಹೊಡೆದುಕೊಂಡು ಸಂತೆಯ ಕಡೆಗೆ ಹೊರಟನು. ದಾರಿಯಲ್ಲಿ ಒಬ್ಬ ಮುದುಕ ತನ್ನ ಟೋಪಿ ತೆಗೆದು ಗಲಗಲ ಅಲ್ಲಾಡಿಸಿದನು. ಅದರಲ್ಲಿ ಬಣ್ಣ ಬಣ್ಣ ಅವರೆಕಾಳುಗಳು ಕಂಗೊಳಿಸಿದವು. ಅವುಗಳನ್ನು ಕಂಡು ಅಪ್ಪುವಿಗೆ ಆಸೆ ಹುಟ್ಟಿತು. ಅಪ್ಪು, ಅಜ್ಜ, ಅವರೆಕಾಳುಗಳನ್ನು ನನಗೆ ಕೊಡಿ. ಮುದುಕ, ಇಷ್ಟು ಅವರೆಗಳನ್ನು ನಿನಗೆ ಕೊಟ್ಟು ಬಿಡುತ್ತೇನೆ, ದನವನ್ನು ನನಗೆ ಕೊಡುತ್ತೀಯಾ?
ಅಪ್ಪು ಸಂತೋಷದಿಂದ ಒಪ್ಪಿ ದನವನ್ನು ಕೊಟ್ಟು ಅವರೆಕಾಳುಗಳನ್ನು ತೆಗೆದುಕೊಂಡು ಮನೆಗೆ ಬಂದು ಭಾರಿ ಬುದ್ಧಿವಂತನಂತೆ ತಾಯಿಗೆ ತೋರಿಸಿದನು. ತಾಯಿ, ಹಣ ತರದೆ ಅವರೇ ತಂದಿರುವೆಯಾ? ಅಪ್ಪು ಅವರೇ ಹಿಡಿದುಕೊಂಡಿರುವ ಕೈಗೆ ಟಪ್ಪೆಂದು ಬಡಿದಳು. ಅವರೆಕಾಳುಗಳು ಮನೆಯ ಹಿತ್ತಲೆಲ್ಲ ಚದುರಿ ಬಿದ್ದವು. ಅಪ್ಪುವಿಗೆ ತುಂಬಾ ದುಃಖವಾಗಿ ಮಲಗಿ ನಿದ್ದೆ ಹೋದನು. ಎಲ್ಲಿ ನೋಡ್ತಾ ಇದೆಯಾ? ಬುಕ್ ನೋಡೋ. ಅಪ್ಪು, ಅಮ್ಮ ಅಮ್ಮ ಅಲ್ಲಿ ನೋಡಿ. ತಾಯಿ, ಆಶ್ಚರ್ಯವಾಗುತ್ತಿದೆ. ದಟ್ಟವಾಗಿ ಬೆಳೆದ ಅವರೆ ಗಿಡ, ನೋಡೋಣ ಬಾ. ನಾ ಇಷ್ಟೊತ್ತು ಮಾಡಿದ್ನಲ್ಲ ನಿಮಗೆ ಪಾಠ, ಇದೆಲ್ಲ ಎಲ್ಲರಿಗೂ ಅರ್ಥ ಆಯ್ತಾ? ಯಾರಿಗೂ ಅರ್ಥ ಆಗಿಲ್ಲ ಹೇಳಿ? ಎಲ್ಲರಿಗೂ ಅರ್ಥ ಆಗಿದೆ ತಾನೇ? ನೆನ್ನೆ ಕ್ಲಾಸಲ್ಲಿ ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ನಲ್ಲ, ಎಲ್ಲರೂ ಮಾಡ್ಕೊಂಡ್ ಬಂದಿದ್ದೀರಾ? ಯಾರು ಮಾಡಿಲ್ಲ ಎದ್ದು ನಿಂತ್ಕೊಳ್ಳಿ. ಸರಿ, ಎಲ್ಲರೂ ಮಾಡಿದ್ದೀರಾ ತಾನೇ? ಇವಾಗ ನಾನು ಮಾಡಿರೋ ಪಾಠ ಅರ್ಥ ಆಗಿದೆಯಾ? ಅರ್ಥ ಆದರೆ ಸಾಕು. ಎಲ್ಲ ಹೋಮ್ವರ್ಕ್ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ, ಒಂದು ಕಡೆಯಿಂದ ಎಲ್ಲರೂ ತೋರಿಸಿ ಚೆಕ್ ಮಾಡಿಸ್ಕೊಳ್ಳಿ ಬರ್ದಿರೋ ಹೋಮ್ವರ್ಕ್ನ. ನೆಕ್ಸ್ಟು ಈ ಡೆಸ್ಕಲ್ಲಿ ಎಲ್ಲಿ ಕಾರ್ತಿಕ್? ಇನ್ನೂ ನೀಟಾಗಿ ಬರಿಬೇಕು ಕಾರ್ತಿಕ್. ಸರಿಯಾಗಿ ಕೊಡು ಕೈಗೆ. ಇನ್ನೂ ನೀಟಾಗಿ ಬರಿಬೇಕು. ಇಲ್ಲಿ ನಿಂದು ಹೋಮ್ವರ್ಕು ಯಾಕೆ ಮಾಡಿಲ್ಲ? ಹಾಂ, ಅವರೆಲ್ಲ ಮಾಡಿದ್ದಾರೆ ತಾನೇ ಈ ಕ್ಲಾಸಲ್ಲಿ, ನೀನೊಬ್ಬನೇ ಮಾಡದೇ ಇರೋದು. ಯಾಕೆ ಮಾಡಿಲ್ಲ ಮಹೇಶ್ ಹೋಮ್ವರ್ಕ್ ನೀನು? ನಾಳೆಯಿಂದ ನೀನು ಕ್ಲಾಸಿಗೆ ಬರೋವಾಗ ನಿಮ್ಮ ಅಮ್ಮನ ಜೊತೇಲಿ ಕರ್ಕೊಂಡು ಬರಬೇಕು. ಅರ್ಥ ಆಗ್ತಾ ಇದೆಯಾ? ಅವ್ರ ಜೊತೆ ನಾನು ಮಾತಾಡ್ತೀನಿ. ನೀನು ಯಾಕೆ ಹೋಮ್ವರ್ಕ್ ಮಾಡಿಲ್ಲ, ಈ ನಡುವೆ ಸರಿಯಾಗಿ ಓದ್ತಾನೂ ಇಲ್ಲ, ನೀನು ಹೋಮ್ವರ್ಕು ಮಾಡಲ್ಲ. ನಿಮ್ಮಮ್ಮ ನಾಳೆ ಬರೋವಾಗ ಬೆಳಗ್ಗೆ ಕರ್ಕೊಂಡೇ ಬರಬೇಕು ನಿನ್ನ ಜೊತೆಯಲ್ಲಿ.